ಇದು ಮುದ್ದು ಸೊಸೆ ಸೋಮವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅದೇ ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ಎಸ್ಟರ್ಡೇ ಎಪಿಸೋಡಲ್ಲಿ ಅಲ್ಲ ಕಣೆ ಮನೆಯಲ್ಲಿ ಬಂದಿದ್ದು ನೀನಾ ಅಂತ ಕೇಳ್ತಾರೆ. ಏನು ಮಾಡ್ತಾ ಇದ್ದೀನಿ ಅಂದರೆ ಓದ್ತಾ ಇದ್ದೀನಿ ಅಂತ. ಅಲ್ಲ ಕಣೆ ಮನೇಲಿ ನೀನೇ ಬಂದಿದ್ದ ಅಂತಂದರೆ ಹ್ಞೂ ನಾನೇ ಯಾಕ ಅಂತೆಲ್ಲ ಕೇಳ್ತಾ ನಮ್ಮ ಒಳಗೆ ನಿನಗೇನೆ ಕೆಲಸ ಅಂತ. ಯಾಕ ನಾನು ಇವಾಗ ಮನಸ್ಸು ಮಾಡಿದರೆ ಹೀಗೆ ಬರ್ತೆ ಅಮ್ಮ ತಾಯಿ ಆ ಕೆಲಸ ಮಾಡಬೇಡ ಅಂತ. ಕೋರ್ಟ್ ಏನಾದರೂ ನನಗೇನಾದರೂ ಹೇಳಿದೆನಾ ಹೋಗು ಹೋಗಬೇಡ ಯಾಕೆ ಹೋಗಿ ಯಾಕೆ ಬಂದು ಎಲ್ಲ ಪ್ರಶ್ನೆ ಹೇಳಿತಾ ನನಗೆ ಅಂತೆಲ್ಲ ಕೇಳ್ತಾ. ಈ ಕಡೆ ಕಣ್ಮಣಿ ಮತ್ತು ಅವ್ರ ಬಾಯ್ ಫ್ರೆಂಡ್ ರಾಕಿ ಇರ್ತಾರಲ್ಲ ಅವರಿಬ್ಬರು ಇಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಅದು ತಪ್ಸೋಕ್ಕೋಸ್ಕರ ಅವ್ರ ಹತ್ರ ಜಗಳ ನಿಂತಿರ್ತಾಳೆ ವಿದ್ಯಾ. ಅದೇ ಟೈಮಿಗೆ ಸರಿ ಏನಮ್ಮ ಓದ್ತಾ ಇದೆಯಲ್ಲ ಓದು ಬ್ಯಾಡ ಕಣೆ ಮಾದೇವಿ ಅಕ್ಕ ಹೋದ್ವಾರನೇ ಇದಾಗಾರ ಬಂದು ಯಾವಾಗ ಆಗ್ಬಿಟ್ಟಾಳು ಮತ್ತು ಹೋಗು ಅಂತೆಲ್ಲ ಹೇಳ್ತಾಳೆ. ಸರಿ ಬಿಡು ನಿನ್ನ ತಲೆ ಎಲ್ಲಿ ಮಾತಾಡೋಕ್ಕಾಗುತ್ತೆ ಅಂತ ನೋಡಿ ಇದು ಅಂತಂದರೆ ಅದು ನಾವು ಮತ್ತು ಕಣ್ಮಣಿ ಒಬ್ರಿಗೊಬ್ರು ತುಂಬ ಪ್ರೀತಿ ಮಾಡ್ತಾಯಿದ್ದೀವಿ ಅಂತೆಲ್ಲ ಹೇಳ್ತಾಳೆ. ಆದರೆ ಕದ್ದು ಮುಚ್ಚಿ ಹಿಂಗೆಲ್ಲ ಮಾಡೋದು ತಪ್ಪಿಲ್ವೇ ಅಂತ. ಅದಕ್ಕೆ ತಪ್ಪಾಯ್ತು, ಅದಕ್ಕೆ ನನ್ನ ಕ್ಷಮಿಸು, ನೀವು ಇಷ್ಟು ಒಳ್ಳೆಯರಂತ ನಂಗೆ ಗೊತ್ತಿಲ್ಲದೆ ನಾನು ನಿನ್ನ ತಿಳ್ಕೊಂಬಿಟ್ಟೀನಿ, ಕ್ಷಮಿಸು. ಅದಕ್ಕೆ ಯಾರಾದರೂ ತಮಗೆ ಆಗದೆ ಇರೋರು ಕಂಡ್ರೆ ಸಿಕ್ಬಿದ್ರೆ ಹಿಡ್ಕೊಡೋಕ್ಕೆ ನೋಡ್ತಾರೆ, ಆದರೆ ನೀವು ಮಾತ್ರ ನಮ್ಮನ್ನು ಬಚಾವ್ ಮಾಡಿದ್ರಿ, ಪ್ಲೀಸ್ ಅದಕ್ಕೆ ಥ್ಯಾಂಕ್ಸ್ ಅದಕ್ಕೆ ಅಂತೆಲ್ಲ ಹೇಳ್ತಾರೆ. ನಮಗೆ ಕ್ಷಮಿಸ್ಬಿಡಿಂದ. ಈ ಕಡೆ ಇವರು ಸೀರೆ ತಂದಿರ್ತಾರಲ್ಲ ಈಶ್ವರಿ ಅವರು ಸೀರೆ ತೋರಿಸ್ತಾರೆ. ಸೀರೆ ಚೆನ್ನಾಗಿದೆ, ವಾವ್ ಚಿತ್ರಕಾಯಿ ಚೆನ್ನಾಗಿದೆ ಅಂತ. ಒಂದು ಸರಿ ಕಣಮ್ಮ ಬೇರ್ನೆ ಉಟ್ಕೊಂಡು ಮೈ ತುಂಬ ಒಡವೆ ಹಾಕ್ಕೊಂಡು ರೆಡಿ ಆಗಿಬಿಡಿದೆ ಅಂತ. ಹೌದಾ ಇದಕ್ಕೆ ಅಂದರೆ ಈ ರಾಜ್ಕುಮಾರಿ ನೋಡೋಕ್ಕೆ ರಾಜ್ಕುಮಾರ ಬರ್ತಾ ಇದ್ದಾನೆ ಅಂತ ಈಶ್ವರಿ ಹೇಳ್ತಾ. ಅದು ಚಿಕ್ಕಮ್ಮ ನನಗೆ ದೇವಸ್ಥಾನಕ್ಕೆ ಹೋಗ್ತೀವ ಅಂತ ಕೇಳ್ತಾ. ಇಲ್ಲ ಈ ರಾಜ್ಕುಮಾರಿ ನೋಡೋಕೆ ರಾಜ್ಕುಮಾರ್ ಚಿಕ್ಕಮ್ಮ ಅದು ಅಂತೆಲ್ಲ ಹೇಳ್ತಾಳೆ. ಅಮ್ಮ ನನ್ನ ಹತ್ರ ಸ್ವಲ್ಪ ಆಮೇಲೆ ಮಾತಾಡಿದ್ರೆ ಆಯ್ತು, ಬೇರೆ ರೆಡಿಯಾಗಿ ಗಂಡಿನ ಕಡೆಯವ್ರು ಬರ್ತಾರೆ. ಇಲ್ಲ ಕಣೆ ನಿಮ್ಮಪ್ಪ ಎಲ್ಲ ಒಪ್ಪಿ ಎಲ್ಲ ಮಾತಾಡಾಗಿದೆ, ಅದಕ್ಕೆ ಬರ್ತಾ ಇರೋದು ಗಂಡಿನ ಕಡೆಯವರು ಅಂತೆಲ್ಲ ಹೇಳ್ತಾಳೆ. ಅದೇ ಟೈಮಿಗೆ ಸರಿ ಚಿತ್ರಾನು ಮತ್ತು ಚಂಪಾ ನಿಂಗೆ ರೆಡಿ ಮಾಡ್ತಾರೆ ಅಂತ. ಈ ಕಡೆ ಈಶ್ವರಿ ಮತ್ತು ಈಶ್ವರಿ ಮಗಳು ಇಬ್ಬರು ಬಂದು 10,000 ರೂಪಾಯಿ ನೋಟ್ ಕಟ್ಟಿಕೊಟ್ಟು ಸ್ವೀಟಿಗೆ ಹೋಗಿ ಸ್ವೀಟು ಹಣ್ಣು ಹಂಪಲು ಎಲ್ಲ ತೊಗೊಂಡು ಬಂದೆ. ಚಿತ್ರ ಮತ್ತೆ ನೀನು ತರಿಸ್ಬೇಕು ಏನಂದರೆ ಅದೇ ಕಣವ ಎಲ್ಲರೂ ಮುಡ್ಕೊಳಕ್ಕೆ ಹೂವು ತರಬೇಕಲ್ಲ ಅಂತ. ಹೂವು ಅಂತ ತೊಗೊಂಬಾರ, ಮಲ್ಲಿಗೆ ಹೂವಿನ ಗಂಟು ತೊಗೊಂಬಾರ ಅಂತೆಲ್ಲ ಹೇಳಿದೆ. ಅವರೇ ಎಲ್ಲ ಇಷ್ಟು ಬಿರ್ಬಿರ್ನೆ ಇಷ್ಟೆಲ್ಲ ಯಾಕೆ ತರಿಸಿ ಅಟ್ಟಿಯಲ್ಲಿ ಏನೋ ಸಂಭ್ರಮ ಇದೆ, ಹ್ಞೂ ಕಣ್ಮಣಿ ನೋಡೋಕ್ಕೆ ಗಂಡಿನ ಕಡೆಯವ್ರು ಬರ್ತಾರ ಅಂತೆಲ್ಲ ಹೇಳಿದಾಗ ಹೆದರ್ಕೊಂಡು ನೋಟಿನ ಕಟ್ಟು ಬಿಟ್ಬಿಡ್ತಾನೆ. ಎದಕ್ಕಲ್ಲ ಗರ ಬಡ್ದಂಗೆ ನಿಂತಿಯಲ್ಲ ಅಂತ. ಇಲ್ಲಿ ಗೇಟ್ ಹತ್ರ ಬಂದು ಆಳ್ತಿರ್ತಾನೆ. ಈ ಕಡೆ ಕಣ್ಮಣಿ ರೆಡಿ ಆಗ್ತಾ ಇರ್ತಾಳೆ. ಅವರಮ್ಮ ಬೈತಾಳೆ, ಅಲ್ಲ ಕಣೆ ಚಿತ್ರ ಚಂಪಾ ರೆಡಿ ಮಾಡ್ತಾನೆ, ನಂಗೆ ಬೇರೆ ಕೆಲಸ ಇದ್ದಿದ್ದಾರೆ, ನೀನು ನಾನೇ ಬೇಕಂತ ಹಠ ಮಾಡಿ ನನ್ನ ನಿಲ್ಲಿಸ್ಕೊಂಡು ಅವ್ವ ಅದು ನನಗೆ ಇಷ್ಟು ಬಿರ್ನೆ ಮದುವೆ ಎಲ್ಲ ಬೇಡ. ಅಲ್ಲ ಕಣೆ ಎಲ್ಲ ನಿಮ್ಮ ಅಪ್ಪನೊಪ್ಪಿಗೆ, ಅದ್ರಾಗ ಅಮ್ಮಮ್ಮ ಬೇರೆ ಆರ್ಡ್ರ್ ಮಾಡಿದಾರೆ, ಅತ್ತೆ ಬೇರೆ ಆರ್ಡ್ರ್ ಮಾಡಿದ್ರು, ಅವ್ರ ಮಾತು ಎಲ್ಲಿ ನಡೀತೈತಿ ಎಲ್ಲಿ ಇದು ಹೇಳಿ ನೋಡೋಣ ಅಂತೆಲ್ಲ ಹೇಳ್ದೆ. ಇಲ್ಲ ಕಣಮ್ಮ ಅದಕ್ಕೋಸ್ಕರ ನನ್ನ ಅಲ್ಲಿಂದ ಇಲ್ಲಿ ಕರ್ಸ್ಕೊಂಡ್ರ, ನೀವೇನೋ ಇದೇ ರೀತಿ ಮಾಡಿದ್ರೆ ನಿನ್ನ ಅಪ್ಪನ ಹತ್ರ ಮಾತಾಡಿ ನಿಂದಿರಿಸ್ಬೇಕು, ಅದೇನು ಮಾತಾಡೋದು ನೀನೇ ಮಾತಾಡಿ ನಾನು ಮಾತ್ರ, ಇಲ್ಲಾಂದರೆ ನಾನು ಹೋಗ್ಬಿಡ್ತೀನಿ ನೋಡೋಣ, ಅತ್ತೆ ಮಾವ ಕರೀತಾರಂತ ಚಂಪಾ ಬಂದು ಹೇಳ್ದೆ. ಸರಿ ಕಣೆ ನೀನು ಇವಳ ಜೊತೆ ಇರೋ ನಾನು ಹೋಗ್ತೀನಿ ಅದೇನಂತ ನೋಡ್ತೀನಿ ಅಂತೆಲ್ಲ ಈ ಕಡೆ ಗಂಡಿನ ಹುಡುಗನ ನವೀನ್ ಮನೆಯವರು ಬಂದು ಕುಂತಿರ್ತಾರೆ. ಬಂದು ಕುಂತು ನಮಸ್ಕಾರ ಎಲ್ಲರೂ ಅವ್ರಿಗೆ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಸರಿ ಅದೇ ಹುಡುಗಿ ರೆಡಿ ಆಗಿದ್ರೆ ಕರೆಸ್ಬೋದಾ ಅಂತೆಲ್ಲ. ಸರಿ ಅದೇ ಕೆಲಸ ಮಾಡೋಣ ಸರಿ. ಚಂಪಾ ಅದು ನಮ್ಮ ಹೆಸರು ಅಂದರೆ ಗೊತ್ತು ಈಶ್ವರಿ ಎಲ್ಲ ಹೇಳಿದಳ ಅಂತೆಲ್ಲ ಹೇಳ್ತಾರೆ. ನಮ್ಮ ಮಗ ಇದೇನವ ಗಂಡು ನೀನು ನೋಡಿದ ಗಂಡಿಗಿಂತ ಈ ಗಂಡೆ ಚೆನ್ನಾಗೈತಲ್ಲ, ಚಂದ ತೊಗೊಂಡು ಕುಡಿದ್ಯಾ ಅಂತ ವಿನಂತಿಗೆ ಅವರಮ್ಮ ಸಾವಿತ್ರಿ ಬೈದ್ಬಿಡ್ತಾ. ಚಂಪಾ ಹೋಗು ಮೋನ ಹೋಗಿ ಮಗಳನ್ನ ಕರ್ಕೊಂಬ ಅಂತ. ಸರಿ ರೀ ಅಂತೆಲ್ಲ ಹೋಗಿ ಇವರೆಲ್ಲ ಮಾತಾಡ್ತಾ ಇರ್ತಾರೆ. ಈ ಕಡೆ ಹೆಣ್ಣು ಕರ್ಕೊಂಬರ್ಬೇಕಲ್ಲ, ಚಂಪಾನು ಮತ್ತು ಮೋನ ಇಬ್ಬರು ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾ ಇರೋದು ನೋಡಿ ಗಂಡು ಬಂದಿರುತ್ತಲ್ಲ ನೋಡಾಗ ತುಂಬ ಅಂದರೆ ತುಂಬ ನಾಚ್ಕೊಂತ ತುಂಬ ಅವಳಿಗೆ ಇಷ್ಟ ಇಲ್ಲದ ಬರ್ತಾಯಿ. ಹುಡುಗಂಗೆ ನೋಡಿದ್ರೆ ಖುಷಿನೋ ಖುಷಿ, ಮದುವೆ ಆಗೋದು ಚೆನ್ನಾಗಿದೆ ಅವತ್ತಿನ ಎಪಿಸೋಡು, ತುಂಬ ಇಂಟ್ರೆಸ್ಟಿಂಗ್. ಬರ್ತಾಳೆ ತೊಗೊಂಬಂದು ಒಬ್ಬೊಬ್ಬರಿಗೆ ಜ್ಯೂಸ್ ಕೊಡ್ತಾಳೆ. ಬಂದಿರ್ತಾರಲ್ಲ ಆ ಆಂಟಿಗೆ ಮತ್ತು ಆ ಹುಡುಗನಿಗೆ. ಅದು ಆ ಹುಡುಗ ನೋಡಿದರೆ ಜ್ಯೂಸ್ ತೊಗೊಂಡ್ಲಾರ್ದ ಆಕಿನೇ ನೋಡ್ತಾ ಇರ್ತಾಳೆ. ಈ ಕಡೆ ಅವರು ರಾಗಿಗೆ ಅಂತೂ ತುಂಬ ಅಂದರೆ ತುಂಬ ಇರಿಟೇಟ್ ಆಗ್ತಿರ್ತಾಯಿದೆ, ಮತ್ತು ಇವರಿಗೂ ತುಂಬ ಅಂದರೆ ತುಂಬ ಇರಿಟೇಟ್. ಅವರ ಅಪ್ಪಾಜಿದು ತೊಗೊತಾ ಇದ್ದ ಇವರಿಗೆಲ್ಲ ಖುಷಿ ಆಗ್ತದೆ. ಇದೇ ಟೈಮಿಗೆ ಭದ್ರನೂ ತುಂಬ ಖುಷಿ ಪಡ್ತಾನೆ. ಅದು ನಮಗೆ ಜ್ಯೂಸ್ ಎಲ್ಲ ತೊಗೊಂಡು ಮಗನಿಗೆ ಜ್ಯೂಸ್ ತಗೋ ಅಂತ ಅವ್ರು ಹೇಳ್ತಾರೆ. ಗಣಿಗ ಜ್ಯೂಸ್ ತೊಗೊಂಡು ಅವ್ರಿಗೆ ಕೊಡ್ತಾರೆ. ಆಮೇಲೆ ಈ ಕಡೆ ಇದ್ದು ನೋಡು ನಮಗಂತೂ ಹುಡುಗಿ ಇಷ್ಟ ಆಗಿದ್ದಾಳ ಅಂತೆಲ್ಲ ಹೇಳ್ತಾ. ಸರಿ ನಿಮ್ಮ ಕಡೆಯಿಂದ ಯಾವ ಡಿಸಿಷನ್ ಹೇಳ್ರಿ ಅಂತಾರೆ. ಅದು ಭದ್ರ ಮತ್ತು ಗೋವಿಂದ ಅವ್ವ ಅಂತ ಹೇಳ್ದ. ಭದ್ರ ಸ್ಮೈಲ್ ಮಾಡ್ತಾನೆ, ಗೋವಿಂದನೂ ಸ್ಮೈಲ್ ಮಾಡ್ತಾನೆ. ಅವ್ವ ಇದು ನನ್ನ ಕಡೆದು ಓಕೆ ಇದೆ, ಕಣ್ಮಣಿ ನನಗೂ ಓಕೆ ಇದೆ ಅಂತ. ಈ ಕಡೆದು ಅದೇ ಸರಿ ಎಲ್ಲರಿಗೂ ಓಕೆ ಆಗಿದೆ ರೀ ಅಂತೆಲ್ಲ
ಕಣ್ಮಣಿ ಹೇಳ್ದ. ಅದು ಕಣ್ಮಣಿ ನಿನಗವ ಅಂತಂದರೆ ಮಾವ ಅದನ್ನ ಚಿಕ್ಕ ಮಗ ಅದಕ್ಕೇನು ಗೊತ್ತಾಗುತ್ತೆ, ನೀವೇನು ಡಿಸಿಷನ್ ತೊಗೊಂಡ್ರು ಕರೆಕ್ಟ್, ಆಮೇಲೆ ನೀವು ಡಿಸಿಷನ್ ಕರೆಕ್ಟ್ ಇರುತ್ತೆ ಎಲ್ಲರೂ ನಿಮ್ಮ ಡಿಸಿಷನ್ಗೆ ಓಕೆ ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೂ ಸಾವಿತ್ರಿ ಅಪೋಸ್ ಮಾಡ್ದ. ಯಾಕೆ ಇವಾಗೇ ನೋಡಿದ ಆವಾಗಲೇ ಎಲ್ಲ ಇದು ಸರಿ ಎಲ್ಲರಿಗೂ ಓಕೆ ಆದರೆ ತಾಂಬೂಲ ಹೀಗೆ ಒಪ್ಕೊಂಡು ಆವಾಗಲೇ ತಾಂಬೂಲ ಬದಲಾಯಿಸ್ಕೊಂಬಿಡೋದ ಅಂತೆಲ್ಲ ಈಶ್ವರಿ ಅಪೋಸ್ ಮಾಡ್ತಾಳೆ. ಆವಾಗ ಸುಮ್ಮನೆ ಇರು, ಈ ಕಾಲದಾಗ ಇದೆಲ್ಲ ಸಾಮಾನ್ಯ ಫಾಸ್ಟ್ ಫುಡ್ ಅಂತೆಲ್ಲ ಹೇಳಿ ಈಶ್ವರಿ ಬಾಯಿ ಮುಚ್ಚಿಸ್ತಾಳೆ. ಇವರಿಬ್ಬರಿಗಂತೂ ತುಂಬ ಅಂದರೆ ತುಂಬಾ ಸಂಕಟ ಆಗ್ತಾ ಇರ್ತೈತಿ. ತುಂಬ ಸಂಕಟ ಆಗ್ತಾಯಿದ್ರು ಕೂಡ ಇಲ್ಲಿ ಪಾಪ ಏನು ಹೇಳಲಾರ್ದೆ ಪರಿಸ್ಥಿತಿನಲ್ಲಿ ಹುಡುಗನ ಕೇಳಿದ ಅವನು ನನಗೆ ಹುಡುಗಿ ಒಪ್ಪಿಗೆ ಇದ್ದಾಳೆ. ಹುಡುಗಿನ ಕೇಳ್ದ ಆದರೆ ಸುಮ್ಮನೆ ಇರ್ತಾಳಲ್ಲ. ಇವರೆಲ್ಲರೂ ಈಶ್ವರಿ ಹೊಟ್ಟೆ ಹೆಂಗೆ ಉಸಿರು ಅರ್ಜೆಂಟ್ ಮದುವೆ ಮುಗಿಸ್ಬೇಕನ್ನೋ ಕಾರಣದಿಂದ ಸರಿ ಒಪ್ಪಿಗೆ ಇದೆ ಅಂತೆಲ್ಲ ಹೇಳ್ತಾರೆ. ಸರಿ ಮತ್ತು ಅದು ಒಂದು ಗೌಡ್ರೆ ನಂದು ಒಂದು ತಾಂಬೂಲ ಬದಲಿಸ್ಕೊಂಬಿಡೋಣ ಅಂತೆಲ್ಲ ಹೇಳ್ತಾನೆ. ಇವತ್ತೇ ನೋಡಿ ತಾಂಬೂಲ ಇಲ್ಲ, ಗಂಡ ಹೆಣ್ಣು ಈಗ ಒಬ್ರಿಗೊಬ್ರು ನೋಡಿ ಸಾಧ್ಯ ಇಲ್ಲ ಅಂತ ಈಶ್ವರಿ ಅಪೋಸ್ ಮಾಡಿದರೆ ಇಲ್ಲ ಒಪ್ಪಿಗೆ. ಆಮೇಲೆ ತಾಂಬೂಲ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ತಾಂಬೂಲ ಎಕ್ಸ್ಚೇಂಜ್ ಗೌಡ್ರೆ ಅದೊಂದು ಕಂಡೀಷನ್ ಇದೆ ಅಂತೆಲ್ಲ ಹೇಳ್ತಾನೆ. ಅದು ಹೇಳ್ರಿ ಅಂತಂದಾಗ ಅದೇ ಏನಿಲ್ಲ, ನಮ್ಮ ಮಗಳು ಮತ್ತು ಅಳಿಯ ಇಬ್ಬರು ಅಮೇರಿಕಾದಲ್ಲಿರೋದು ನಿಮಗೆ ಗೊತ್ತಿರೋ ವಿಚಾರ ಅಲ್ವಾ, ಹಾಗಾಗಿ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ರೆ ಸಾಕಷ್ಟೇ ಓಕೆ ಅಂತೆಲ್ಲ ಹೇಳ್ಬಿಡ್ತಾರೆ. ಆವಾಗ ತಾಂಬೂಲ ಎಕ್ಸ್ಚೇಂಜ್ ಆಗಿರುತ್ತಲ್ಲ, ಇವಾಗೇನು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ, ಆಗಿರೋ ಕಂಡೀಷನ್ಗೆ ಒಪ್ಪತ್ಕೊಂಡ್ಬಿಡ್ತಾರೆ ಅವರಷ್ಟೇ, ಮತ್ತಿನ್ನೇನಿಲ್ಲ. ಈ ಕಡೆ ಅಜ್ಜಿ ಇದ್ದು ಇವರು ಎಷ್ಟು ಮೇಲೆ ಕಂಡೀಷನ್ ಹಾಕ್ತಾ ಇರ್ತಾರಲ್ಲ, ಅಜ್ಜಿಗೂ ಇವ್ರ ತಾಂಬೂಲ ಒಬ್ರಿಗೊಬ್ರಿಗೆ ಒಪ್ಪಿಗೆ ಆಗಿರುತ್ತೆ. ಇವ್ರ ತಾಂಬೂಲ ಕೊಡಬೇಕಾದ್ರೆ ನಮಗೆ ನಿಮ್ಮ ಮಗಳ ಕಣ್ಮಣಿನ ನಮ್ಮ ಮಗ ನವೀನಿಗೆ ತಂದ್ಕೊಂಡಾಗ ನಮಗೆ ಇಷ್ಟ ಅಂತ ಹೇಳ್ತಾರೆ. ಇದು ನಿಮ್ಮ ಮಗಳನ್ನ ನಮ್ಮ ಕಣ್ಮಣಿಗೆ ನಿಮ್ಮ ನವೀನನ ತಂದ್ಕೊಂಡಾಗ ಇಷ್ಟ ಅಂತೇಳಿ ತಾಂಬೂಲ ತೊಗೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡು. ಈ ಕಡೆ ನಮಗಂತೂ ಒಂದು ಕಂಡೀಷನ್ ಇದೆ, ನಮ್ಮ ಮಗಳ ಅಳಿಯ ಅಮೇರಿಕಾದಲ್ಲಿ ಇದ್ದಾರಲ್ಲ, ಹಾಗಾಗಿ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ರೆ ಸಾಕು ಅಷ್ಟೇ. ಅಜ್ಜಿನೂ ಆಮೇಲೆ ಅವ್ರು ಶಿವರಾಮೇಗೌಡ ಗೋವಿಂದ ಹೇಳ್ತಾ ಮಾತಾಡಿ, ಆದರೆ ನಮ್ಮ ಕಡೆಯಿಂದ ನೀವೇನು ನಿರೀಕ್ಷೆ ಮಾಡ್ತಾರೆ ಅಂತ ಏನಿಲ್ಲ, ನಿಮ್ಮ ಮಗಳನ್ನ ಹುಟ್ಟು ಬಟ್ಟೆಯಲ್ಲಿ ಕಳಿಸಿದ್ರೆ ನಮ್ಮ ಮನೆ ಲಕ್ಷ್ಮಿ ಅಂತ ನಾವು ಸೇರಿಸ್ಕೊತೀವಿ, ಹಂಗೆ ಹೆಂಗೆ ಕಳ್ಸೋಕ್ಕಾಗುತ್ತೆ. ನಮ್ಮ ಮಗಳಿಗೆ ನಾವು ಒಂದು ಇದು ಕೊಡ್ತೀವಿ, 5 ಕೋಟಿ ರೂಪಾಯಿ ಫಿಕ್ಸ್ ಡೆಪಾಸಿಟ್ ಮಾಡ್ತೀವಿ, ಆಮೇಲೆ ಮಂಡ್ಯದಲ್ಲಿರೋ ಒಂದು ಬಂಗ್ಲೆ ಮತ್ತು ಅಳಿಯಾಗ ಒಂದು ಕಾರ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಸರಿ ಬಿಡು ಅಜ್ಜಿ ಇವರು ಇದು ಬೈದು ಬಿಡ್ತಾರೆ. ಸರಿ ನಮಗೂ ಮದುವೆ ಒಂದು ಡೇಟ್ ನೋಡೋಣ ಅಂದರೆ 22 ತಾರೀಕಿಗೆ ನಾವು ನೋಡಿರೋ ಡೇಟೇ ಕರೆಕ್ಟ್ ಚೆನ್ನಾಗಿದೆ ಅಂತ ಹೇಳ್ದೆ. ಆವಾಗ ಅಜ್ಜಿ ಇದ್ದು ಇವಾಗ ಇವರು ಹೋಗಿ ಬರ್ತೀವಿ ಈಶ್ವರಿಗೆ ಇಷ್ಟ ಸಾವಿತ್ರಿಗೆ ಇಷ್ಟ ಇರಲ್ಲ ಈ ಸಂಬಂಧ.